ಏನೋ ಚಿಕ್ಕ ಮಗು ಇದ್ದಂಗಿದ್ಯಾ 19 ವರ್ಷ ಚಿಕ್ಕ ಮಗು ಇದ್ದಂಗಿದ್ದಾನೆ. ಎಲ್ಲರೂ ಹೋಗ್ಬೇಕಂದ್ರೆ ಇವ್ನು ಕಟ್ಕೊಂಡು ಹೋಗ್ಬೇಕು ನಾನು. ಮತ್ತೆ ನಾವು ಹೋದ್ರೆ ಊಟ ಮಾಡಂಗಿಲ್ಲ, ನಾವು ಬರುತ್ತಲ್ಲ ಉಪವಾಸ ಇರ್ತಾನೆ. ಮತ್ತೆ ಸಂಪಾದನೆ ಮಾಡ್ಬೇಕಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇವಾಗ ಒಬ್ರು ಯಾರನ್ನ ಹೋಗ್ಬೇಕು ಮೀಟಿಂಗ್ ಮಾಡ್ಬೇಕು. ಒಂದು ನಿಮಿಷ ಇರು, ನೀನು ಅಂಬಾರಿ ತಗೊಂಬಂದಿದ್ದೀನಿ. ಬಡವ್ರ ಮನೆ ಊಟ ಅದ್ಭುತ. ಇಲ್ಲಿ ಏನೇ ಗಂಟೆ ಕೇಳಿಲ್ಲಿ, ಇವತ್ತಿಗೆ ಲಾಸ್ಟ್, ಇವತ್ತಿಗೆ ಕೊನೆ ಆಗಲ್ಲ. ಏನು ನಿಮ್ಮೂರಾಗ ಸಣ್ಣ ಜನ ಇದ್ದಂಗೆ ಅವರೇ ಇಲ್ಲಿ. ಇವಾಗ 3 ಜನ ನೋಡಿದ್ರೆ ಪಾಪ ಒಂದು ಮೂಟೆ ಎತ್ಕೊಂಬಂದ್ರೆ 1000 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೇಳ್ತಾರೆ. ಕಂಜೂಸ್ ಕೆಲಸ ಮಾಡ್ತಾರೆ. ಚೆನ್ನಾಗಿರ್ಬೇಕಂತ ಆಸೆ ಬಿಡ್ತಾ ಇದ್ದೀನಿ ನಾನು ಸಂತೋಷಕ್ಕೆ. ಅರ್ತಿ ಅದೇ ದೊಡ್ಡವ್ರ ಪ್ಯಾನ್ಗಳೆಲ್ಲ ಹಾಕವ್ರೇನೆ. ಇದು ನಿಮ್ಮೂರೇನೆ ಇದು? ಕರೆಕ್ಟಾಗ 10 ನಿಮಿಷ ಆಗುತ್ತೆ ನಿಮ್ಮೂರಿಗೆ. ಇದು ಅವ್ರ ಊರಿಗೆ ಬಂದಿದ್ರಿ, ಗದಗ ಹತ್ರ ಬಂದಿದ್ರಿ. ಇದು ಒಂದೇ ನಮ್ಮ ಊರಾಗ ಪ್ಯಾನ್ ಅಂತೀರಿ ಇದು. ಆದ್ರೆ ಇದು ಇನ್ನು ವೀಲ್ ಅಂತಾರೆ. ಇಲ್ಲಿಂದ ಕರೆಂಟ್ ಸಪ್ಲೈ ತಗೊಂಡು ಸಿಟಿಗಳು ಕೊಡ್ತಾರೆ. ಅಲ್ಲೆಲ್ಲಿ ನೋಡ್ಬೋದು, ಅಲ್ಲಿ TC ತಗೊಳ್ತಾರೆ. ಗಾಳಿಗೆ ಕರೆಂಟ್ ಉತ್ಪತ್ತಿ ಆಗೋದು ಲೆಕ್ಕ ತಗೊಂಡ್ಬಿಟ್ಟಿದ್ದಾರೆ. ಪೂರ್ತಿ ರೆಂಟಿಗೆ ತಗೊಂಡ್ಬಿಟ್ಟಿದ್ದಾರೆ. ರೈತರಿಂದ ರೆಂಟ್ಗೆ ತಗೊಂಡು ಕೊಡ್ತಾರೆ ಇದು ಕರೆಂಟ್. ಇದು ಊರಾಗ ಬಸ್ ಸ್ಟ್ಯಾಂಡು? ಅಲ್ಲಿದ್ದೀರಿ, ಬಸ್ ಸ್ಟ್ಯಾಂಡ್ ಆಗಿದ್ದೀರಿ. ಯಾರನ್ನ ಕಳ್ಸು. ಓಕೆ. ಅಲ್ಲೇ ಜೀವನನೇ ತುಂಬಾ ಚೆನ್ನಾಗಿರ್ತದೆ. ಮಾಡಿ ಎಲ್ಲಿರೋದಾ? ಇಲ್ಲಿರೋದಾ? ಸಂದೇವ್ರಾ? ಓಕೆ, ಇದೇ ಮನೆ. ಓ ಗುರು, ನಿನ್ ವಾಯ್ಸ್ ಚೆನ್ನಾಗೈತೆ. 19 ಕಳ್ಸಿಲ್ಲ. ಅಲ್ಲಿ ಹೋಗಿ ಬರೋ ಕಷ್ಟ ಆಗ್ಬಿಡ್ತಲ್ಲ. ಅಲ್ಲೇನಾ? ಓಕೆ ಓಕೆ. ಹಿಂಗೆ ಓಡಾಟ ಆಗಲ್ವಾ? ಓಡಾಡಕ್ಕೆಲ್ಲ ಏನು ಇದಾಗಲ್ಲ. ಮತ್ತೆ ಊಟ ಎಲ್ಲ ಮಾಡಿಸ್ತೀರಾ? ಆಗುತ್ತಾ? ಆಗುತ್ತಾ? ಏನ್ ತಿಂದೆ ಊಟ? ಅನ್ನ ಸಾರು ತಿಂದ್ಯಾ? ಬ್ಯಾಗ್ಗಳಿಗೆ ಏನೇನು ಇದು ಐಟಮ್ಗಳು ಎತ್ಕೊಂಡು ಹೋಗ್ರಿ. ಯಾರು ಕರ್ಕೊಂಡು ಹೋಗಿ ಹುಡುಗ್ರನ್ನ? ನಾವು ಒಬ್ರು ಕಡ್ಗರು ಐಟಮ್ಗಳು ಐತೆ. ಬನ್ನಿ ಸರ್ ಇರೋ ಅಂತ ಹೇಳಿದೆ. ಹಲೋ, ಇಲ್ಲ ಎಲ್ಲ ಅಲ್ಲಿ ಇಕ್ಬಿಡ್ರಿ, ಅಲ್ಲಿ ಇಕ್ರಿ, ಆಮೇಲೆ ಎತ್ಕೊಂಡು ಅಂತೀನಿ. ಆಮೇಲೆ ಪಟ ಇರ್ತದೆ, ಹೋಗಲ್ಲ ಹಿಂದಕ್ಕೆ ಮುಂದಕ್ಕ. ಅಲ್ಲಿ ಇಕ್ರಿ ಆ ಕಡೆ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಮನೆ ಮಗ ಸಂಜು ಮಾತಾಡೋದು. ಮೆಸೇಜ್ ಹಾಕಿದ್ರು, ಫೋನ್ ಪೇ ಗೂಗಲ್ ಪೇ ಮಾಡಿಬಿಟ್ಟಿದ್ರೆ ಅವ್ರ ಫೋನ್ ತಗೊಳ್ಳೋ ಅಂತ. ಇಲ್ಲಿಗೆ ಬಂದಾಗೆ ಗೊತ್ತಾಗಿದ್ದು ನಮ್ಗೂ. ಇವ್ ನೋಡಿದ್ರೆ ಎಷ್ಟು ಖುಷಿ ಆಗತ್ತಂತ. ಆದ್ರೆ ಹೇಳ್ಬೇಕಂದ್ರೆ ತುಂಬಾ ಮುದ್ದವಾಗಿದ್ದಾನೆ. ನೋಡಕ್ ಅಷ್ಟು ನನಗಿಂತ ಕಲರ್ ಆಗಿದ್ದಾನೆ ತಾನೆ? ನಿನ್ಗೊಂದು ಫೋನ್ ತಗೊಂಡ್ಬಂದಿದ್ದೀನಿ. ನಿನ್ಗೊಂದು ಫೋನ್ ತಗೊಂಡ್ಬಂದಿದ್ದೀನಿ. ಇದು ಬಿಟ್ಟು ನಿನ್ಗೊಂದು ಅಂಬಾರಿ ತಗೊಂಬಂದಿದ್ದೀನಿ ಇವ್ರಿಗೆ. ಬಾ ಇಕ್ಕೋ. ಅಂಬಾರಿ ತೋರ್ಸಲ್ಲ ನಿಂಗೆ? ನಿನಗೆ ಯಾರು ಹೆಲ್ಪ್ ಇಲ್ದಿರ ನೀನೇ ಹೆಲ್ಪು, ಆರಾಮ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ತಾನೆ? ಮಾತಾಡು. ಆಗಲ್ಲ? ಮುಂಚೆ ಮಾತಾಡ್ತಾ ಇದ್ದೆ, ಅಣ್ಣ ಯಾವಾಗ ಬರ್ತೀಯ ಅಂತ. ಇಲ್ಲಿ ಬಂದಾಗ ಮಾತಾಡೋಕೆ ಕಷ್ಟ ಆಗ್ತದ? ಚೆನ್ನಾಗಿದ್ಯಾ? ಚೆನ್ನಾಗಿಲ್ಲ? ನೋಡಿ ನಿಂತಾನೆ ಇದೆಯಾ? ಒಂದ್ ನಿಮಿಷ ಇರು, ನಿನಗೆ ಅಂಬಾರಿ ತಗೊಂಬಂದಿದ್ದೀನಿ ಗುರು. ಅದು ಎತ್ಕೊಂಬ ಬಾಕ್ಸ್. ಎಷ್ಟಿದೆ? 49. ಓಕೆ, ತಗೊಳ್ಳಿ, ನೀವು ಇಟ್ಕೊಳ್ಳಿ. ಇದು
ಓಕೆನಾ? ಓಕೆ. ಬಾಡಿ ಇದು ಕಟ್ ಮಾಡ್ಬಿಡು. ಹುಷಾರಾಗಿ ಓಡಿಸ್ಬೇಕು. ಇದು ಸ್ವಲ್ಪ ಇನ್ನೂ ಸ್ವಲ್ಪ ಟೈಟ್ ಮಾಡ್ಬೇಕಲ್ಲ. ಅದನ್ನೇ ಎಲ್ಕೋಬೋದು. ಟೈಟ್ ಮಾಡ್ರಿ, ಟೈಟ್ ಮಾಡ್ರಿ, ಟೈಟ್ ಮಾಡಿ ಹಾಕೊಂಡ್ರೆ ಆಗತ್ತಾ? ಚೆನ್ನಾಗಿದಾ ನಿನ್ಗೆ ಅಂಬಾರಿ? ಚೆನ್ನಾಗಿದೆಯಾ? ಖುಷಿ ಆಯ್ತಾ? ಇವಾಗ ಹಿಂಗ ಈ ಕಡೆ ಹೋಗ್ಬೇಕಂದ್ರೆ ಹಿಂಗ್ ತಿಳ್ಕೊಬೇಕು. ಆಗತ್ತಾ? ಆಗತ್ತನೋ? ಆಗತ್ತೆ ಮಾಡ್ತಾನೆ. ಸಾಕು, ಓಡಿಸ್ತೀಯ ಗಾಡಿ 100%. ಸ್ವಲ್ಪ ಇಲ್ಲಿ ಮಾತ್ರ ನೀವು ಅವನ್ನ ಎತ್ಕೊಂಬಂದಿ ಆರಾಮಾಗಿ. ಹುಷಾರ್ ಬಂದಿದ್ಯಾ ಬಿಡು. ಆರನ್ನ ಇಲ್ಲ ಅವ್ರಿಗೆ ಅಷ್ಟು. ಬಾ ಬಾ ಕೆಳಕ. ಅಲ್ಲಿ ನಡೀರಿ, ಕೆರಡೆ ಹಂಗೆ ನಡೀರಿ ಹಂಗೆ. ಅಲ್ಲ ಇವ್ರು ಸ್ವಲ್ಪ ಇಲ್ಲಿ ಕಷ್ಟ ಆಗುತ್ತೆ ಅವ್ರಿಗೆ. ಅಮ್ಮ ಹೋಗ್ಲಿ, ನೀವು ಅವ್ರ ತಾಯಿ, ನಿನ್ನ ಖುಷಿ ಆಯ್ತಾ? ಕೇಳಿದ್ದು ಫೋನ್ ಮಾತ್ರ. ಪಾಪ ಅಣ್ಣ ಓಡಾಡೋದಕ್ಕೆ ಇದಾಗ್ಲಿ ಅಂತ ಎಲ್ಲ ತಂದ್ಕೊಂಡಿದ್ದಾರೆ. ಓಡಾಡಕ್ಕೆ ಗಾಡಿನೇ ಇದ್ದಿದ್ದಿಲ್ಲ. ಕಾಸು ಇಟ್ಕೊಳಕ್ ಆಗುತ್ತೇನೋ? ಇಟ್ಕೊಳ್ತೀಯಾ? ಬಾ. ನೋಡು, ನಮ್ ದೀಪಕಣ್ಣ ಈ ಹೊಸಲ್ಲ ತಕೊಂಬಂದ್ ಕೊಟ್ಟವ್ರೆ. ರೇಷನ್ ಮನೆ ಪೂರ್ತಿ ರೇಷನ್ ಎಲ್ಲ ತಕೊಂಬಂದ್ ಕೊಟ್ಟವ್ರೆ. ಇನ್ಕ ನಮಸ್ಕಾರ. ಏನ್ ಹೇಳ್ಬೇಕಂದ್ರೆ ಇಷ್ಟಪಟ್ಟು ನೋಡಿ, ಪಾಪ ಏನೂ ಆಗಲ್ಲ, ಓಡಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ ಪಾಪ ಹುಡುಗನಿಗೆ. ಅವ್ರ ತಾಯಿ ತಂದೆ ಇವಾಗೂ ಅವ್ರನ್ನ ಒಂದ್ ಚಿಕ್ಕ ಮಗು ತರ ಸಾಕ್ತಾರೆ. ಅದಕ್ಕೆ ಇವ್ರ ಮಾವ ಅಂತೆ, ಅಳಿಯ ಅಂತೆ ಇವನು. ಇವನೇ ಎಲ್ಲ ನೋಡ್ತಾ ಇರೋದು. ನಾವು ಇಷ್ಟು ದೂರ ಬರ್ಬೇಕಂದ್ರೆ ಎಲ್ಲ ನಮ್ಮ ಫ್ರೆಂಡ್ಗಳು, ನಮ್ಮ ಸ್ನೇಹಿತರುಗಳು ಎಲ್ಲ ಬರ್ಬೇಕಂದ್ರೆ ಒಂದು ಹೇಳ್ದೆ ನಾನು, ಇಷ್ಟು ದೂರ ಹೋಗ್ ಕಷ್ಟ ಅಂತಂದ್ರು. ಆದ್ರೂ ಎಲ್ಲಾರನ್ನ ಕೇಳಿದ್ಕ ಹೋಗಿ ಬಂದ್ಬಿಡೋಣ ಅಂದ್ರು. ನೋಡಿ, ನಮ್ಮ ಫ್ರೆಂಡ್ ದೋಸ್ತು ಜಗದೀಶ್ ಅನ್ಬಿಟ್ಟು ಕ್ಲೋಸ್ ಫ್ರೆಂಡು, ಏನಿದ್ರು ಹೆಲ್ಪ್ ಮಾಡ್ತಾರೆ. ಎಲ್ಲೇನಾದ್ರು ಕರ್ಕೊಂಡು ನಾನು ಫಸ್ಟ್ ಯಾವಾಗೂ ಇವ್ರ ಜೊತೆ ಇದ್ದಿದ್ದು. ನಮ್ಮ ದೇವಿಕ್ ಇಲ್ಲಿದ್ದಾರೆ, ಅವ್ರು ಕೇಳಿದೆ ಎಲ್ಲಾನು. ನಮ್ಮ ಯಶ್ಬು ಇವನು, ಅವನು ಕೇಳಿದೆ. ನಮ್ಮ ಬಾಮ ಇದ್ದ ಹರೀಶ್ ಕೇಳಿದ್ಕ ಔಟ್ ಬಂದ್ಬಿಡೋಣ ಅಂದ್ರು. ನಮ್ಮ ದೀಪಕಣ್ಣ ವಸ್ತುಗಳೆಲ್ಲ ತಗೊಂಡ್ ಕೊಟ್ರು. ತಿರ್ಗಾ ಅವ್ರ ಫ್ರೆಂಡು ಇಲ್ಲೇ ಇದ್ದಾರೆ, ಮುಂದೆ ಇದ್ದಾರೆ. ಅವ್ರಿಬ್ರು ಸೇರಿ ತಗೊಂಬಂದ್ ಕೊಟ್ರು ಅವ್ರಿಗೆ. ನಮ್ಮ ಬಾಮ ಇದ್ದ, ಅವ್ರಿಗೂ ಕೇಳಿದ್ಕ ಇಷ್ಟು ದೂರ ಕಷ್ಟ ಇತ್ತು, ಬೇರೆ ಕೆಲ್ಸಗಳೆಲ್ಲ ಇತ್ತು. ಆದ್ರೇನು ಇಷ್ಟು ದೂರ ಬಂದು ಎಲ್ಲ ಹೆಲ್ಪ್ ಮಾಡಿದ್ರು. ಎಲ್ಲ ಬಂದು ಒಳ್ಳೇದಾಗ್ಲಿ ಅನ್ಬಿಟ್ಟು ನಾನು ಬಯಸ್ತೀನಿ. ಯಾರಿಗೂ ಅಷ್ಟೇನೆ ಒಂದು ಹೆಲ್ಪ್ ಮಾಡ್ಬೇಕು. ಎಲ್ಲಾರ ಹತ್ರ ಇರ್ತದೆ ದುಡ್ಡುಗಳು. ಇಷ್ಟು ದೂರ ಬಂದು ಕೊಡೋದ ಇದೆಯಲ್ಲ, ಅದನ್ನ ಬಯಸ್ತೀನಿ ಅಷ್ಟೇ. ಇನ್ನೊಂದು, ಯಾರನ್ನಾಗ್ಲಿ ಇವರು ಗೂಗಲ್ದು ನಂಬರ್ ಹಾಕ್ತೀನಿ. ಎಷ್ಟಾಗುತ್ತೋ ಅಷ್ಟು ಅಮೌಂಟು ಅವ್ರಿಗೆ ಹೆಲ್ಪ್ ಮಾಡಿ. ₹2 ಆಗೋದಲ್ಲ, ₹10 ಹಾಕ್ಬಿಟ್ರೆ ಏನು ಇದಾಗಲ್ಲ. ಒಂದು 10 ಜನ ಹಾಕಿದ್ರೆ ಒಂದು ₹100 ಆಗುತ್ತೆ. ಡೈಲಿ ಒಂದು 100-200 ಬಂದ್ರೆ ಅಕೌಂಟ್ಗೆ ಒಳ್ಳೇದಾಗುತ್ತೆ. ಅವ್ರ ಕಷ್ಟ ಅವರು ತಿರ್ತಾರೆ. ನಾನ್ ಬರಲ್ಲ ಅನ್ಕೊಂಡೆ, ಬರಲ್ಲ ಅಂದ್ರೆ 100 ಸತಿ ಅಣ್ಣ ವಾಯ್ಸ್ ಮೆಸೇಜ್ ಕಳ್ಸೋನು. ಅಂದ್ರೆ ವಾಯ್ಸ್ ಮಾತ್ರ ಸೂಪರ್ ಆಗೈತೆ. ಅಣ್ಣ ಬರ್ತೀರಣ್ಣ, ಯಾವಾಗ ಬರ್ತೀರಣ್ಣ ಅಲ್ಲ, ನನಗ್ ಮರಿಬಾರ್ದಣ್ಣ, ನೀನು ಫೋನ್ ತಗೊಂಬರ್ಬೇಕು, 5GB ಬೇಕು ಅಂತ ಹೇಳ್ತಾರೆ. 5GB ಬೇಕು ನಂಬರ್, ನನಗೆ ಒಳ್ಳೆ ಚೆನ್ನಾಗಿ ಬರೋ ಕ್ಯಾಮ್ರಾ ಅಂತ. ಇವಾಗ ಏನೇನ್ ಮಾಡ್ತಾನೆ ಗೊತ್ತಿಲ್ಲ. ನಿಂದ ಐಡಿ ಏನಿದೆ ಅಮ್ಮ? ಒಂದು ಇನ್ಸ್ಟಾಗ್ರಾಮ್ ಆಗ
ರಫೀಕ್ ಅನ್ನೋ ಒಂದು ಐಡಿ ಇದೆ ಪಾಪ ಅವ್ರದ್ದು ಇನ್ಸ್ಟಾಗ್ರಾಮ್ ಆಗ ಒಂದು 10 ಫೋಟೋ ಹಾಕವ್ರೆ. ನಾನ್ ಫಸ್ಟ್ ಟೈಮ್ ನೋಡಿದಾಗ ಏನೋ ಇದೆಲ್ಲನೂ ಒಂಥರ ಅಂದ್ರೆ ಏನ್ ಹೇಳ್ತಾರಂದ್ರೆ ಫೇಕ್ ಅಕೌಂಟ್ ಅನ್ಕೊಂಡಿದ್ದೆ. ತಿರ್ಗಾ ಒಂದೊಂದು ಆಲ್ಟ್ರೇಷನ್ ಏನಾರ ಮಾಡ್ಬಿಟ್ಟು ಕಂಪ್ಯೂಟರ್ ಆಗಿ ಏನಾರ ಮಾಡ್ಬಿಡ್ತಾರೆ ಬಮ್ಮೆ ಅಂತ ತಿಳ್ಕೊಂಡಿದ್ದೆ. ದೇವರೇನೋ ಬಮ್ಮೆ ಅಲ್ಲ, ಇದು ರಿಯಲ್ ಮನುಷ್ಯನೇನೆ, ಆತ್ಮ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅಲ್ಲಿ ಫೋಟೋಗ್ ನೋಡಿದಾಗ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾ ಇತ್ತು, ಇಲ್ಲಿ ನೋಡಿದಾಗ ಮಗುಕ್ಕಿಂತ ಚಿಕ್ಕದು ಮಗು, ಒಳ್ಳೆ ಮನ್ಸು. ಅಣ್ಣ ಬರ್ತೀಯಾ ಅಂತ ಕೇಳ್ತಾ ಇರ್ತಾರೆ. ನಾನು ಎಷ್ಟೋ ಟೆನ್ಷನ್ ಆಗಿದ್ದೆ ನೆನ್ನೆಲ್ಲಾನು. ಅಣ್ಣ ಎಷ್ಟು ಸತಿ ಕೇಳೋನ್ ಗೊತ್ತಾ, ಅಣ್ಣ ಬರ್ತಾ ಇದೀಯಾ ಅಂತ ಕೇಳ್ದ. ಯಾಕೋ ಇಷ್ಟು ತಲೆ ತಿಂದಿ ಅಂದ್ರೆ, ಇಲ್ಲಣ್ಣ ನೀವ್ ಬರ್ತೀಯ ಅಂದ್ರೆ ನಾನು ಅಡಿಗೆ ಮಾಡಿಸ್ತೀನಿ ಅಂದ. ಅಡಿಗೆ ಬೇಡ ನಾನು ಅಂದ, ಚಿಕನ್ ಸಾರು ಮಾಡ್ತೀನಿ ಅಂದ. ಚಿಕನ್ ಬೇಡಪ್ಪ ಅಂದೆ. ಅನ್ನ ಸಾಂಬಾರನ್ನ ಮಾಡು, ನಿಮ್ ಮನೆಗ್ ಬಂದು ತಿನ್ಬಿಟ್ಟು ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕ ಏನೋ ಹೇಳ್ತೀಯಪ್ಪ, ಏನೋ ಹೇಳೋ. ಹೇಳು. ಅನ್ನ ಸಾಂಬಾರು ಮಾಡಿದಾ? ಇವಾಗ ಏನು ಚಿಕನ್ ತಿನ್ನ ಏನ್ ಮಾಡಿಸ್ತಾ ಇದೆ? ಚಿಕನಾ? ಓಕೆ. ಖುಷಿ ಭಾಳ ಆತ್ರಿ ಬಂದಿದ್ದು. ನೀವು ಮರೆಯಲ್ಲ ಹಂಗ ಆಗುತ್ತೆ. ನಿಮ್ಗೆ ಭಾಳ ಸಂತೋಷ ಆಯ್ತು ನಮಗೆ ಬಂದಿದ್ದು. ನಮ್ಮ ಮಗ ಹೇಳಕತ್ತಿದ್ದಾರೆ ಬರ್ತಾರ ಅವರು ಅಂತೇಳಿ. ನಾವು ಫಂಕ್ಷನಿಗೆ ಹೋಗಿದ್ರಿ, ಅವಾಗ ಬರ್ತೇನೆ ಅಂದರು. ನಮ್ಮ ಮಗ ಬರ್ತಾರ, ಇಲ್ಲೇ ಊರಿಗೆ ಹೋಗಿಂದ ಬರ್ತಾರ ಅಂತಂದ್ರಿ. ಭಾಳ ಸಂತೋಷ ಆಯ್ತು ರೀ ನಮ್ಗೆ. ಯಾರಾದ್ರೂ ಮುಂಚೆ ಬಂದು ನಿಮ್ಗೆ ಏನಾದ್ರು ಸಹಾಯ ಆತರ ಮಾಡಿದಾರ ಮುಂಚೆ? ಯಾರು ಮಾಡಿದ್ರಮ್ಮ? ಅವರು ಕೊಪ್ಪಳದವ್ರು ಮಾಡ್ಯಾರ. ಏನ್ ಮಾಡಿದ್ರು? ಜೆರಾಕ್ಸ್ ಮಿಷನ್ ಕೊಟ್ಟಿದ್ರಲ್ಲ, ಅದ್ ಬಿಟ್ಟು ಬೇರೆ ಯಾರು ಬಂದಿದ್ರಾ? ದಯವಿಟ್ಟು ಇಡಿಯನವರು ಅಷ್ಟೇ ಅಂತ ಹೇಳಿದ್ರು. ಎಲ್ಲಾರು ಬನ್ನಿ, ಸ್ವಲ್ಪ ಹೆಲ್ಪ್ ಮಾಡಿ. ನಾವು ಬರ್ತಾ ಇರ್ತೀರಿ, ನಾವು ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ಇದೀರಿ. ಒಬ್ರಿಗೆ ಅಲ್ಲ ಮಾಡ್ಬೇಕಂತ ಇಡಿಯೋ ಮುಖ ಅಂತ ಹೇಳ್ಬೇಕಂದ್ರೆ ಎಲ್ಲಾರು ಬಂದ್ರೆ ಅವ್ರು ಸ್ವಲ್ಪ ಹೆಲ್ಪ್ ಆಗುತ್ತೆ. ಯಾವ ಊರಿದು? ಅರ್ತಿ ಅಂತ ಇದು. ಅರ್ತಿ ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ ಶ್ರಾವಣ ಮಾಸಾಗ. ಅಲ್ಲೆಲ್ಲಾನು ಇನ್ನೊಂದು ಜೋಳಗಳೆಲ್ಲ ಬಿಸ್ಲಾಗ ಒಣಗಾಕಿದ್ರು. ತುಂಬಾ ಸಂತೋಷ ಆಯ್ತು. ನಾವು ಒಂದು 8 ಅವರ್ ಜರ್ನಿ ಆಯ್ತಪ್ಪ ಇಲ್ಲಿ ಬರಪಟ್ಕ. ತುಂಬಾನೇ ನಮ್ಗೂ ಸಂತೋಷ ಆಯ್ತು. ಏನ್ಲ ಏನನ್ಸ್ ನಿಮ್ಗೆ? ಏನ್ ಚಲೋ ಆಯ್ತು ಹೇಳು. ಯಾರ್ಗ ಒಳ್ಳೆ ಕೆಲ್ಸ ಆಯ್ತು? ನಮ್ಮಿಂದ ಪುಣ್ಯ ಬರಲ್ಲ ಏನಿಲ್ಲ. ನೀ ಒಳ್ಳೆ ಮಗುನ ಒತ್ತಿದ್ಯಲ್ಲ, ಅದಕ್ಕೆ ಇವರಿಂದ ನೀ ಬಂದಿದ್ದು. ಇಲ್ಲ ನಾವೇನ್ ಬರ್ತಾ ಇದೀವಿ ಇಲ್ಲಿ, ನಾವು ಬರ್ತಾ ಇರಲ್ಲ ನೋಡು. ಏನೋ ಒಂದು ಸಂಬಂಧ ನಾವು ಇಬ್ರಿಗೆ, ಕರೆಕ್ಟ್ ಅಲ್ಲ? ಏನೋ ಸಂಬಂಧನಾ? ನೀನ್ ಕೀಟ್ ಹಾಕಿದ್ಯಾ, ನೀನು ಯಾರಿಗೂ ಭಯ ಬಿಡ್ಬಿಡ. ನೀನ್ ಚೆನ್ನಾಗಿದ್ಯಾ? ಏನ್ ಕೇಳಿರೋದು? ಅಲ್ಲ, ನಿನ್ನಂಗೆ ಯಾವನು ಇಲ್ಲ. ಇದೇ ನಿನ್ನೆ ಮುಂತಿಗೆ ನೀನು ರಾಜ ಅಂದ್ರೆ ನಿನ್ನಂಗೆ ಯಾರು ಬರಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ. ಕರೆಕ್ಟ್ ಅಲ್ಲ? ಚೆನ್ನಾಗಿದ್ಯಾ ನೀನ್, ಮುನ್ಸ್ಪೂರಾಗಿದೆ, ಆರಾಮಾಗಿರಿ. ಅಮ್ಮ ಹೆಂಗೆ ಎತ್ಕೊಳ್ಳೋದು? ಹಿಂಗೆ ಹಾಕೊಳ್ಳೋದ? ಇಲ್ಲ ಬಿಚ್ಚೋದು? ಓಕೆ, ಹಿಂಗೆ ಆಗುತ್ತಾ? ಓಕೆ. ಹಿಂಗೆ ಏನೋ ಚಿಕ್ಕ ಮಗು ಇದ್ದಂಗಿದ್ಯಾ? 19 ವರ್ಷ. 19 ವರ್ಷ ಇವನಿಗೆ ಪಾಪ, ಚಿಕ್ಕ ಮಗು ಇದ್ದಂಗಿದ್ದಾನೆ. ಅದ್ಭುತ. ದೇವರು ನಿನ್ಗೆ ವರ ಕೊಟ್ಟಿರೋದು ಒಳ್ಳೇದಾಗ್ಲಿ. ಬಾ, ತಲೆ ಕೆರ್ಸ್ಕೊಬೇಡ. ಓಕೆ, ಹೊರಗಡೆ ಇರ್ತೀನಿ ಬಾ ನಾನು. ಇಲ್ಲಿ ಕುಣಿಸ್ಲಮ್ಮ. ನೋಡೋ, ಏನಾರ ಪ್ರಾಬ್ಲಮ್ ಆಗುತ್ತೆ, ಕ್ಲೀನ್ ಆಗಿ ಹೇಳ್ತದೆ. ಆಗತ್ತಾ? ಏನಕ್ಕೋ ಟ್ಯಾಂಕ್ಸ್ ಅಲ್ಲೇ. ಕುಣಿಸಮ್ಮ. ಅನ್ನ ಬಂದಿದ್ದು ಖುಷಿ ಆಯ್ತು ನನಗೆ. ನಾ ಕೇಳಿದ್ದೆಲ್ಲ ತಂದ್ರೆ ಅಣ್ಣವ್ರೆ, ಕೇಳಿ ತಂದು ಕೊಟ್ರೆ ಅಣ್ಣವ್ರೆ. ಚಲೋ ಐತೆ ಅನ್ನ ತಂದು ಕೊಟ್ಟಿದ್ದು. ನಾ ಹೇಳ್ಕಿನ ಡಬಲ್ ತಂದು ಕೊಟ್ರೆ ಅಣ್ಣವ್ರೆ. ಖುಷಿ ಆಯ್ತು ಅಣ್ಣವ್ರೆ ತಂದು ಕೊಟ್ಟಿದ್ದು. ಏನ್ ಕೇಳಿದ್ದು ನೀನು? ಹೌದು, ನಾ ಮೊಬೈಲ್ ಕೇಳಿದ್ದೆ ಅಣ್ಣವ್ರೆ. ಏನೇನ್ ಕೇಳಿದೆ ನೀನು? ಮೊಬೈಲ್ ನಾ ಹೇಳಿಕಿನ ಹೆಚ್ಚಿಗೆ ತಂದಾರ ಅಣ್ಣವ್ರೆ. ನಮಸ್ಕಾರ ಅಣ್ಣವ್ರಿಗೆ. ತುಂಬಾ ಕಷ್ಟ ಇತ್ತು ಸರ್. ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡ್ಯಾರ.
ಮತ್ತು ನಮ್ದು ಆಸ್ತಿ ಇಲ್ಲ ಏನಿಲ್ಲ ಸರ, ಸಣ್ಣ ಮನೆ ನಮ್ಮದು ಸರ. ಸ್ವಲ್ಪ ಹೆಲ್ಪ್ ಮಾಡ್ಯಾರ ನಮಗೆ ಸರ್. ಮತ್ತು ನಾವು ಭಾಳ ಬಡವ್ರು ಅದೀವಿ, ನಾವು ದುಡ್ಕೊಂಡು ತಿನ್ನೋ ತನಕ ನೆಲೆ ಇಲ್ಲ, ನಮ್ಗೆ ಹೆಲ್ಪ್ ಮಾಡ್ಯಾರ ಸರ್. ಅವ್ರಿಗೆ ಒಳ್ಳೇದಾಗಲಿ. ನಮ್ಮ ಮನೆಯೊಳಗೆ ಒಬ್ಬರೇ ದುಡಿಯೋರಿ, ನಮ್ಮ ಮನೆ ನಡೆಯೋದು ಕಷ್ಟ ಐತಿ ನಮಗೆ. ನಮ್ಮದು ಹಿಂದೆ ನಮಗೆ ಮಾಡೋಕೆ ಏನು ಇದು ಇಲ್ಲ, ನಮಗೆ ಜಳಕ ಮಾಡ್ಬೇಕಂದ್ರೆ. ಆಮೇಲೆ ಒಬ್ಬರೇ ನಡೆದ್ರೆ ನಮ್ಮ ಮನೆ ನಡೆಯಂಗಿಲ್ಲ, ಎಲ್ಲ ಕಷ್ಟ ಐತಿ ನಮಗೆ. ಇವ್ನು ನೋಡೋಕೆ ಒಂದು ಆಳ್ಬೇಕು ನಮಗೆ. ದಿನ ನಮ್ಮ ಮನೆ ನಡೆಯೋದು ಭಾಳ ಒಲವು ಐತ್ರಿ. ನಾವು ಯಾರು ಮುಂದೆ ಹೇಳಿದ್ರೆ ನಮ್ಗೆ ಅಂಜಿಕೆ ಏನೋ ಭಯ ಅನ್ನಿಸ್ತೈತಿ. ದುಡಿಯೋಕೆ ಹೋಗ್ಬೇಕಂದ್ರೂ ನಮ್ಗೆ ಆಗೋದಿಲ್ಲ, ಇವ್ ಬಿಡೋದು. ಎಲ್ಲೇನು ಹೋಗ್ಬೇಕಂದ್ರೆ ಇವ್ನು ಕಟ್ಕೊಂಡು ಹೋಗ್ಬೇಕು ನಾನು. ಮತ್ತು ನಾವು ಹೋದ್ರೆ ಊಟ ಮಾಡಂಗಿಲ್ಲ, ನಾವು ಬರೋತನ ಉಪವಾಸ ಇರ್ತಾನ್ರಿ. ಒಟ್ಟು ಇಷ್ಟೆಲ್ಲ ಕಷ್ಟ ಐತ್ರಿ ನಮಗೆ, ಭಾಳ ಕಷ್ಟ ಐತ್ರಿ. ಆದ್ರೆ ಅವ್ನು ಊಟ ಮಾಡೋಕೆ ಆಗಂಗಿಲ್ಲ, ತನ್ನ ಕೈಲಿ ಚಹಾ ಕುಡಿಯೋಕೆ ಆಗಂಗಿಲ್ಲ. ಕ್ಯಾಮ್ರಾ ಕೊಟ್ಟಿದ್ದು ಅಣ್ಣ ಕೈನ ಸಹಾಯ ಮಾಡಿ ಯಾರು ರಾಜಭಕ್ಷಿ ಮದಾಪು ಶರೀಫ್ ಸಾಬ್ ನಮ್ಮ ಫೋನ್ಪೇ ಹೆಸರು ಅದು ಐತ್ರಿ. ಯಾರು ಸಹಾಯ ಮಾಡ್ಬೋದು ನೋಡಿದ್ರಲ್ಲ, ಚಿಕ್ಕ ಮನೆ ಇದು ಅವ್ರದ್ದು. ಒಂದು ಚಿಕ್ಕದ ಗುಸ್ಲು ಇರೋದು. ಅವ್ರು ಸಂಪಾದನೆ ಮಾಡ್ಬೇಕಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಇವ್ರು ಒಬ್ರು ಯಾರನ್ನ ಒಬ್ರನ್ನ ಮೇಂಟೈನ್ ಮಾಡ್ಬೇಕು. ಆದ್ರೆ ಯಾರಿಗೂ ಕಷ್ಟ ಆಗತ್ತೆ. ಅವ್ರಿಗೆ ಏನೋ ಒಂದು 100 ರೂಪಾಯಿ 10 ರೂಪಾಯಿ ಹೆಲ್ಪ್ ಮಾಡಿದ್ರೆ, ನೀವು ಡೈಲಿ ಯಾರ 1 ರೂಪಾಯಿ 2 ರೂಪಾಯಿ ಹಾಕಿದ್ರೆ ಸಾಕು. ಸ್ಕ್ಯಾನರ್ ನಾನು ನನ್ನ ID ಇನ್ಸ್ಟಾಗ್ರಾಮ್ ಹಾಕ್ತೀನಿ. ದಯವಿಟ್ಟು ಅವ್ರಿಗೆ ನೀವು ಯಾರನ್ನಾಗ್ಲಿ 1 ರೂಪಾಯಿ 2 ರೂಪಾಯಿ ಹಾಕ್ರಿ. ಅವ್ರಿಗೆ ಬಂದ್ರೆ 100 ಅಲ್ಲ 200 ರೂಪಾಯಿ ಬಂದ್ರೆ ಸಾಕು. ಒಂದ್ ದಿನಕ್ಕ ಅವ್ನು ಊಟ ಮಾಡ್ಕೊಳಕ ಚೆನ್ನಾಗಿರ್ತಾರೆ, ಆರಾಮಾಗಿ ಅವ್ರ ಲೈಫು ಚೆನ್ನಾಗಿರ್ಬೇಕಂತ ಆಸೆ ಬಿಡ್ತಾ ಇದ್ದೀನಿ ನಾನು ಸಂತೋಷಾಗಿ. ಇದೊಂದು ಮಾತ್ರ ಹೆಲ್ಪ್ ಮಾಡ್ಲೇಬೇಕು ನೀವೆಲ್ಲರೂ. ನಾನು ಕೊಡ್ಬೋದು, ನಾನು ಇಂಥವ್ರಿಗೆ 1000 ಜನಕ್ಕೆ ಹೆಲ್ಪ್ ಮಾಡ್ಬೇಕಂತ ಇದ್ದೀನಿ. ನಾನು ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ಈ ಮುದ್ದಾದ ಮನುಷ್ಯ ವಾಯ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇವಾಗೇನೋ ಮೈಗೆ ಜಾಸ್ತಿ ಮಾತಾಡಕ್ ಬರ್ತಾ ಇಲ್ಲ, ಚೆನ್ನಾಗಿ ಮಾತಾಡ್ತಾನೆ. ಆದ್ರೆ ನೀವು ಹೆಲ್ಪ್ ಮಾಡಿ, ಒಳ್ಳೇದಾಗ್ಲಿ ಎಲ್ಲಾರ್ಗು. ಸಿಗ್ಬೋದು ಇದು ಸರ್. ಅದು ಒಂದ್ಸತಿ ಅಲ್ಲಿದ್ರೆ ನೋಡಿ. ಚಿಕ್ಕದಾಗಿ ಕಿಚನ್ ಇರೋದು ಇವ್ರದ್ದು ಪಾಪ. ನೋಡಿ, ನಮಗೋಸ್ಕರಗೆ ಹಪ್ಪಳ ಅನ್ನ ರಸ ಎಲ್ಲ ಮಾಡಿ ಇಟ್ಟಿದ್ದಾರೆ. ನಮಗೂ 1:30 ಆಯಿತು, 2 ಗಂಟೆ ಆಯಿತು. ರೆಡಿ ಇವ್ರ ಮನೆಗೆ ನಾವು ಊಟ ಮಾಡಿಕೊಂಡು ನಾವು ಬರ್ಬೇಕಂತ ಇದ್ದೀರಿ. ಚಿಕ್ಕ ಮನೆಯವರು, ಚಿಕ್ಕ ಗುಸ್ಲು ಇರೋದಂಗಿದೆ ಇದೆ. ನಮ್ಮದು ಇಷ್ಟೇ ಇದ್ದಿದ್ದು ಮನೆ. ಇವಾಗೇನೋ ಚೆನ್ನಾಗಿದ್ದೀರಿ. ಊಟ ಅನ್ನ ರಸ ಮಾಡಿದ್ರು. ನಮ್ಮ ಬಾಸ್ ಮಾಡಿಸಿದ್ದ, ಚಿಕನ್ ಮಾಡಿಸ್ತೀನಿ ಅಂತ ಹೇಳಿದ್ದ. ಅನ್ನ ರಸ ಮಾಡಿಸಿದ್ರು, ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಗೊತ್ತಲ್ಲ ಖಾರ ಹೆಂಗಿದೆ ಅಂತ ಇಲ್ಲಿ ಊರುಗಳಾಗ ಹಾಗಿತ್ತು. ಮೆಣಸಿನ್ಕಾಯಿ ಖಾರ ಪುಡಿ ತುಂಬಾ ಚೆನ್ನಾಗಿತ್ತು. ತಿಂದ್ರಿ ತೃಪ್ತಿಯಾಗಿತ್ತು. ಬಡವ್ರ ಮನೆ ಊಟ ಅದ್ಭುತ. ಒಂದ್ಸತಿ ತಿಂದು ನೋಡ್ಬೇಕು ಗುರು ನೀವು ಎಲ್ಲಾನು. ಇವತ್ತಿಗೆ ಲಾಸ್ಟು, ಇವತ್ತಿಗೆ ಕೊನೆ ಆಗಲ್ಲ. ನನಗೇನ ಕಷ್ಟ ಆಯಿತು, ನನಗೆ ದುಡ್ಡು ಕಾಸಾಗಿ ಏನಾರ ಹೆಲ್ಪು ಬೇಕಂದ್ರೆ ಏನಕ್ಕೆ ಬೇಕು ಹೇಳು? ನಿನಗೆ ಆಸ್ಪತ್ರೆಗೆ ಏನಾರ ಕಷ್ಟ ಆದರೆ ನನ್ನ ನೆನೆಸ್ಕೊ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಬೇರೆ ಕಲ್ಲ ನೀನು ನೆನೆಸ್ಕೋಬಾರ್ದು. ಕರೆಕ್ಟಾ? ನಾನು ಬೇರೆ ಆಸ್ಪತ್ರೆಗಳಿಗೆ ಮಾತ್ರ ಹೆಲ್ಪ್ ಎಷ್ಟು ಬೇಕು ಹೆಲ್ಪ್ ಮಾಡ್ತೀನಿ. ನನಗೆ ಒಂದು ಅಂಗಡಿ ಹಾಕ್ಕೊಡ್ಬೇಕು ಅದೆಲ್ಲ ನಾನು ಹಾಕ್ಕೊಡಲ್ಲ ಯಾರಿಗೂ ಅಷ್ಟೇ. ನಿನಗೆ ಮಾಡಬೇಕು, ಆದರೆ ನಿನ್ನ ಕೈಯಾಗಿ ಮಾಡೋಕ್ಕಾಗಲ್ಲ ಅಷ್ಟೇ. ನಿನ್ಗೆ ಆಸ್ಪತ್ರೆ ಕಾಸು ಯಾವತ್ತನ ಬೇಕಂದ್ರೆ ನನಗೆ ಫೋನ್ ಮಾಡು. ವಾಯ್ಸ್ ಮೆಸೇಜ್ ಚೆನ್ನಾಗಿ ಆಗ್ತೀಯಲ್ಲ, ಹಂಗೆ ಹಾಕು. ಓಕೆ, ಬಾಯ್ ಬಾಯ್ ಬಾಯ್. ಒಳ್ಳೇದಾಗ್ಲಿ. ಏನು ಬೇಜಾರು ಬಿಟ್ಬೇಡ. ಬರ್ತೀರಮ್ಮ, ಬರ್ತೀರಿ. ಬಾಯ್, ನಮಸ್ಕಾರ. ಒಬ್ಬರೇ ಮತ್ತೆ ಯಾರು ಇಲ್ಲ ಅವ್ರು ಪಾಪ. ಏನಾಗಿದೆ ಅವ್ರಿಗೆ? ಫಸ್ಟ್ ಸ್ಟಾರ್ಟಿಂಗ್ ಹ್ಯಾಂಡಿಕ್ಯಾಪ್ ಸರ್. ನಮಸ್ಕಾರ.
ಇರ್ಲಿ ನೀವು ಕುಣ್ಸಮ್ಮ. ಓಕೆ ಓಕೆ. ಅಂದ್ರೆ ಚಿಕ್ಕದಾಗಿಂದ ಆಗಿದ್ದಮ್ಮ, ಫಸ್ಟ್ ಚೆನ್ನಾಗಿ ನಡೀತಾ ಇದೆ. ಹಾ 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 ಹಾ. ನಮಗೇನು ಗೊತ್ತಿಲ್ಲಲ್ಲ, ಇವಾಗ ನಾವು ಇಲ್ಲಿ ಬಂದಾಗ ನೀವು ನಮ್ಮನ್ನು ಅಲ್ಲೆಲ್ಲ ನಾವು ಅಲ್ಲಿ ಬಂದಾಗ ನೀವು ಇಲ್ಲಿ ಕರ್ಕೊಂಬಂದ್ರಿ. ನಮ್ಗೆ ಗೊತ್ತಿಲ್ಲಲ್ಲ, ಇಲ್ಲಾಂದ್ರೆ ನಾನು ಏನೋ ಒಂದು ಹೆಲ್ಪ್ ಮಾಡ್ಬೋದು, ಅಲ್ಲಿಂದ ತಗೊಂಬರ್ತಾ ಇದೆ. ಹಾ 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 ನನಗೆ ಒಳ್ಳೇದಾಗ್ಲಮ್ಮ. ಹಾ ಹಾ ನಮ್ಗೆ ಗೊತ್ತಿಲ್ಲ, ನಿನಗೆ ಇವಾಗ ನಾ ಆ ಥರ ಗಾಡಿ ತಗೊಂಡಿದ್ದೀರಲ್ಲ, ನಿನ್ಗೆ ಅದು ಯೂಸ್ಫುಲ್ ಆಗುತ್ತೆ. ನೋಡೋಣ ದೇವ್ರದಿಂದ ಯಾರನ್ನ. ಇಲ್ಲ ಇಲ್ಲ, ಚಾಯ್ ಏನು ಬೇಡಮ್ಮ, ಇರ್ಲಿ ಬೇಡ ಬಿಡಮ್ಮ, ಸಾಕು. ಇಲ್ಲ ಬೇಡ, ಏನು ಬೇಡ, ಇರ್ಲಿ ಇಲ್ಲಿ ಸಾಕು, ಪರವಾಗಿಲ್ಲಮ್ಮ. ಒಳ್ಳೇದಾಗ್ಲಿ, ನಿಮ್ ಕಲ್ಲ ಒಳ್ಳೇದಾಗ್ಲಿ. ಹಾ ಒಳ್ಳೇದಾಗ್ಲಿ. ಹಾ ಹಾ ಮಾಡ್ತೀನಿ ಬಿಡಮ್ಮ. ಆಕ್ಸಿಡೆಂಟ್ ಆಗಿ ಕಟ್ಟಾಯ್ತಾ? ಹಾ ಏನ ಫಸ್ಟ್ ಗಾಡಿ ಎಷ್ಟು ದಿನ ಆಯ್ತು? ಹಾ 6 ತಿಂಗಳಾಯ್ತಾ? ಏನ್ ಹೆಸರು? ವಿನೋದ? ಏನ್ ನಿಮ್ಮೂರಾಗ ಸಣ್ಣ ಜನ ಇದ್ದಂಗ ಅವ್ರೆ? ಇಲ್ಲಿ ಇವಾಗ 3 ಜನ ನೋಡಿದೆ ಪಾಪ. ಹಾ ಅಲ್ಲಿ ಒಂದು ಹುಡುಗ ನೋಡಿದೆ. ಈ ಅಮ್ಮನಿಗೇನೋ ಪ್ರಾಬ್ಲಮ್ ಆಗಿತ್ತು. ಹಾ ತಗೋ ಮೆಡಿಸಿನ್ ಗಿಡಿಷನ್ ತಗೋ, ಏನೋ ಒಳ್ಳೇದಾಗ್ಲಿ. ಹಾ ಹಾ ಓಕೆ ಅಮ್ಮ, ಥ್ಯಾಂಕ್ಸ್ ಅಮ್ಮ. ಏನ್ ಹೆಸರು? ವಿನೋದ? ಎಷ್ಟು ದಿನ ಆಯ್ತಾ ಹಾಗೆ? 6 ತಿಂಗಳಾಯ್ತಾ? ಮುಂಚೆ ಎಲ್ಲ ಗಾಡಿ ಎಲ್ಲ ಓಡಿಸ್ತಾ ಇದೆಯಾ? ಒಳ್ಳೇದಾಗ್ಲಿ. ಹಾ ಓಕೆ ಓಕೆ. ಹಾ ಓಕೆ ಓಕೆ. ಹಾ ಓಕೆ. ಇವಾಗ ಎಲ್ಲಿ ಹೋಗೋಕ್ಕಾಗಲ್ಲ ಇವಾಗ ನಿನ್ಕ. ಓಕಪ್ಪ, ಥ್ಯಾಂಕ್ಸ್ ಅಪ್ಪ, ಒಳ್ಳೇದಾಗಿ. ಇದೇನು ಗೊತ್ತಾ ಇದು? ಹಾ ಪಾಪ್ಕಾರ್ನ್. ಇದು ಎಲ್ಲಾರು ಇಷ್ಟಪಟ್ಟು ತಿನ್ನೋದು ಅಷ್ಟೇ. ಮೂವಿಗೆ ಹೋಗಿದ್ರೆ ಎಲ್ಲಾ ಪಾಪ್ಕಾರ್ನ್ ತಿಂತಾರೆ. ರೈತರು ಇಲ್ಲಿ ಬೆಳೆದು ಕಲ್ಸಿದ್ರೆ ನಾವು ತಿನ್ನೋಕ್ಕಾಗೋದು. ಇದು ಅದ್ಭುತ ಪಾಪ್ಕಾರ್ನ್. ಇದು ಮೂಟೆ ಮೂಟೆ ರಾಶಿನೇ ಬೆಳೆದ್ಬಿಟ್ಟವ್ರೆ ಇಲ್ಲಿ. ರೈತರು ಇಲ್ದಿದ್ರೆ ಏನು ಜೀವನ ಆಗಲ್ಲ. ರೈತರು ಪಾಪ್ಕಾರ್ನ್ ಸಾಲ್ಟ್ ಹಾಕಿದ್ರೆ ಸೂಪರ್ ಟೇಸ್ಟು. ಒಂದು ಡಬ್ಬಿ ತಗೊಳ್ತಾರೆ, 500 ರೂಪಾಯಿ ತಗೊಳ್ತಾರೆ. ಇದು ರೇಷನ್ ಮೂಟೆ ತಗೊಂಡ್ರೆ ಒಂದು 500 ರೂಪಾಯಿ ಕೊಡ್ತಾರೆ ಇಲ್ಲಿ. ಇಷ್ಟು ಹಾಕ್ಬಿಟ್ಟು ಸಾಲ್ಟ್ ಪೇಪರ್ ಹಾಕ್ಬಿಟ್ರೆ 500 ರೂಪಾಯಿ ಅವ್ರು ಕೇಳಿದ್ ಕೊಡ್ತಾರೆ. ರೈತರಿಗೆ ಏನು ಕೊಡಲ್ಲ. ಒಂದು ಮೂಟೆ ಎತ್ಕೊಂಬಂದ್ರೆ 1000 ರೂಪಾಯಿ ಕೊಡ್ತೀವಿ, 500 ರೂಪಾಯಿ ಕೇಳ್ತಾರೆ. ಕಂಜೂಸ್ ಕೆಲಸ ಮಾಡ್ತಾರೆ ಅವರೇ. ಇಷ್ಟು ಡಬ್ಬ ಹಾಕಿದಾಗ 1 ರೂಪಾಯಿ ಕಂಜೂಸ್ ಕೆಲಸ ಏನು ಮಾಡಲ್ಲ. ಹಾ ಓಕೆನಾ, ಬಾಯ್, ಒಳ್ಳೇದಾಗ್ಲಿ ನಿಮ್ಗೆ. ಇಷ್ಟೊತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಅಂದರೆ ಆ ಮಗುಕ ಅವ್ನು ಕಷ್ಟಪಟ್ಟು ಎಷ್ಟು ದೊಡ್ಡವನಾದ್ರೂ ಅವ್ನಿಗೆ 1 ರೂಪಾಯಿ ಸಂಪಾದನೆ ಮಾಡೋಕ್ಕಾಗಲ್ಲ. ಆದ್ರೂ ತಾಯಿ ತಂದೆ ಗ್ರೇಟೇ ಹೇಳ್ಬೇಕಂದ್ರೇನು. ಅದೇ ಅಷ್ಟು ಮಾತ್ರ ತಾಯಿ ತಂದೆಗೆ ಏನೋ ಒಂದು ಕಾಯಿಲೆ ಬಂದ್ಬಿಟ್ಟು ಏಜ್ ಆಗೋದ್ಮೇಲೆ ಇಲ್ಲಿ ಮನೆಗೆ ಆಗಲ್ಲ, ಕಷ್ಟ ಆಗುತ್ತೆ, ಅದೇ ಎತ್ಕೊಂಡು ಹೋಗ್ಬಿಟ್ಟು ಅನಾಥಾಶ್ರಮ ಬಿಟ್ಬಿಡ್ತಾರೆ. ಅದು ಬಿಡೋದು ತಪ್ಪಲ್ಲ. ನಾವು ಮನಸ್ಫೂರ್ತಿಯಾಗಿ ಹೇಳೋಣ, ಹೇಳಿ ಎಲ್ಲೋಗ್ಲಿ. ತಾಯಿ ತಂದೆ ಎಷ್ಟು ನಂಬಿರ್ತಾರೆ ನಮ್ಮನ್ನ. ಮಗುವಿಂದ, ಚಿಕ್ಕ ಮಗುವಿಂದ ದೊಡ್ಡ ಮಾಡಿ ನಾವು ಎಷ್ಟೋ ಕಷ್ಟಪಟ್ಟು ನಮ್ಮ ಮಗನ ಚೆನ್ನಾಗಾಗಲಿ ಅಂತ ಗ್ರೇಟ್ ಎಲ್ಲ ಮಾಡ್ತಾರೆ. ನಮ್ಮನ್ನೇ ಏಜ್ ಆಗಿದ್ಮೇಲೆ ಅವ್ನು ಎತ್ಕೊಂಡಾಗ ಅನಾಥಾಶ್ರಮ ಬಿಡ್ತಾರಲ್ಲ, ಅದು ತುಂಬ ಮೋಸ. ಅದು ಮಾಡಲೇಬಾರ್ದು ದೇವರೇನೆ. ಅದು ನನಗೆ ಇಷ್ಟನೇ ಇಲ್ಲ. ನಾನು ಒಂದು ಹೇಳೋದು ಇಷ್ಟಪಡ್ತೇನೆ ಅಂದರೆ, ಅದು ಆ ಹುಡುಗನಿಗೆ, ಆ ಮಗುವಿನಿಂದ ಅವ್ರ ತಾಯಿ ತಂದೆಗೆ ಯಾವಾಗೂ ಒಂದು 1 ರೂಪಾಯಿ 2 ರೂಪಾಯಿ ಹೆಲ್ಪ್ ಮಾಡಬೇಕಂತ ನನ್ನ ಉದ್ದೇಶದಿಂದ ನಾನು ಇವಾಗ ನಾನೇ 101 ರೂಪಾಯಿ ಫೋನ್ಪೇ ಆಗ್ತಾ ಇದ್ದೀನಿ ಅವ್ರ ನಂಬರ್ಗೆ. ಆದರೆ ಒಂದು ಹೇಳ್ತೀನಿ ಬ್ರದರ್, 1 ರೂಪಾಯಿ 2 ರೂಪಾಯಿ ಎಷ್ಟು ಬೇಕಾ ಅವ್ರಿಗೆ ಹಾಕಿ, ಅವನಿಂದ ಅವ್ರ ತಾಯಿ ತಂದೆ ಒಂದು 100 ರೂಪಾಯಿ ಹೆಲ್ಪ್ ಆಗಲಿ. ನಾನು ಯಾವತ್ತೂ ನಿಮ್ಮನ್ನು ಕೇಳಿಲ್ಲ ಕಾಸಾಕೆ ಅಂತ ಹೇಳಿಲ್ಲ. ಇವತ್ತೊಂದು ಮಾತ್ರ ಕೇಳ್ತಾ ಇದ್ದೀನಿ, ಅವ್ರಿಗೆ 1 ರೂಪಾಯಿ 2 ರೂಪಾಯಿ ಹಾಕಿದ್ರೆ ಒಂದು ದಿನಕ್ಕೆ ಒಂದು 100 ರೂಪಾಯಿ ಹೋದರೆ, ಒಂದು 5 ರೂಪಾಯಿ 10 ರೂಪಾಯಿ ಎಷ್ಟು ಜನ ಹೆಲ್ಪ್ ಮಾಡಿ ಡೈಲಿ ಒಂದು 100-200 ರೂಪಾಯಿ ಅವ್ರಿಗೆ ಹೋದರೆ ಅವ್ರ ಫ್ಯಾಮಿಲಿ ಪೂರ್ತಿ ಸೇಫ್ಟಿಯಾಗಿರ್ತಾರೆ. ಒಬ್ರು ಕೆಲ್ಸಕ್ಕೆ ಹೋದ್ರೆ ಒಬ್ರನ್ನ ಅವ್ರು ನೋಡ್ಕೊಳ್ಳೇಬೇಕು. ಪಾಪ ಅವನು ಒಂದು ಮನುಷ್ಯನೇ ಅಲ್ಲ. ನಾವೆಲ್ಲ ಒಂದು ಹೆಲ್ಪ್ ಮಾಡೋಣ. ನಮಗೂ ಆ ಥರ ಯಾವತ್ತನ ಒಂದು ಲೈಫಾಗಿ ನಮಗೂ ಈ ಥರ ಆದರೆ, ನಮಗೂ ಈ ಥರ ಹೆಲ್ಪ್ ಮಾಡ್ತಾರಂದರೆ ದೇವ್ರದ್ದೇ ಒಳ್ಳೇದಾಗಲಿ ಎಲ್ಲರಿಗೂ.